ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 42ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 43ನೇ ಅಧ್ಯಾಯವನ್ನು ಶುರು ಮಾಡೋಣ. ಇತ್ತ ಕರ್ಣ ಇಂದುಮತಿ ಹೋದ್ಮೇಲೆ ಕಲ್ಯಾಣಿ, ನೀವು ಹೀಗೆ ಮನೆಗೆ ಬರಬೇಕು, ನಾನು ಅಡುಗೆ ಮಾಡಿಕೊಂಡು ಕಾಯ್ತಿರ್ಬೇಕು ಅಂತೆಲ್ಲ ಪ್ರೀತಿಸೋವಾಗ ಕನಸು ಕಂಡಿದ್ವಿ. ಆದರೆ ಇದೊಂದು ಕನಸು ನೆರವೇರೋಕೆ ಇಷ್ಟು ವರ್ಷ ಬೇಕಾಯಿತು ಎಂದಳು. ಹೌದು, ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದೇ ಆಗೋದು. ಪುಣ್ಯ ಏನಂದರೆ ಮಗ ಹಾಡಿ ಜನಗಳ ಹಾಗೆ ಇರದೆ ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ಇಡೀ ಹಾಡಿಯವರಿಗೆ ಒಳ್ಳೇದು ಮಾಡಬೇಕು ಅಂತ ಶ್ರಮ ಪಡ್ತಿದ್ದಾನೆ. ನೋಡು, ಸ್ನೇಹ ಪ್ರೀತಿ ನಮ್ಮ ಯೋಗ್ಯತೆ ಆಸ್ತಿ ಅಂತಸ್ತು ನೋಡಿ ಬರಲ್ಲ. ಹಾಗೆ ಲೆಕ್ಕಾಚಾರಿ ಹಾಕಿ ಮಾಡಿದ್ರೆ ಅದು ವ್ಯಾಪಾರ ಆಗತ್ತೆ. ಇಂದುಮತಿ ಕರ್ಣನ ಮಧ್ಯೆ ಏನೇ ಇರಲಿ ಅದು ಅವರಿಷ್ಟ. ನೀನು ಒತ್ತಾಯ ಮಾಡೋದು ಸರಿಯಲ್ಲ. ಅರ್ಥ ಮಾಡ್ಕೊ. ತಾಯಿಯಾಗಿ ನೀನು 25 ವರ್ಷಗಳ ಹಿಂದೆನೇ ಪ್ರೀತಿ ಮಾಡಬಹುದು. ಅಂದರೆ ಅವನು ಈಗ ಯಾಕೆ ಮಾಡಬಾರ್ದು? ನೀನು ಬೇರೆ ಹುಡುಗಿ ತೋರಿಸಿ ಯಾಕೆ ಅವನ ಮೇಲೆ ಒತ್ತಡ ಹಾಕೋದು? ಇಂದುಮತಿ ಇಲ್ಲದೆ ಇದ್ದಿದ್ರೆ ಕರ್ಣ ಬರೀ ಗೌಡನ ವಿರುದ್ಧ ಇಲ್ಲೇ ಒದ್ದಾಡಿಕೊಂಡು ಇರಬೇಕಿತ್ತೇ ವಿನಃ ಒಂದೇ ಒಂದು ಹೆಜ್ಜೆನೂ ಮುಂದಿಡೋದಕ್ಕಾಗ್ತಾ ಇರಲಿಲ್ಲ. ನಮ್ಮ ಕರ್ಣನ್ ಗುರು ಥರ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾಳೆ. ಈ ಹಾಡಿ ಉದ್ಧಾರಕ್ಕೋಸ್ಕರ ಅವಳು ಬಂದಿದ್ರೆ ಆಗಲಿ ಬಿಡು, ನೀನು ಯಾಕೆ ಅಡ್ಗಾಲ ಆಗ್ತೀಯಾ? ಮೊನ್ನೆ ಕರುನ ಕಡಿಯೋಕೆ ಹೋದಾಗ ನೀನಾಗಲಿ ನಿಮ್ಮ ಪರವಾಗಿ ಮಾತಾಡೋರಾಗಲಿ ಅಬ್ಬಬ್ಬಾ ಅಂದರೆ ಏನು ಮಾಡಿದ್ರಿ? 4 ಮಾತಾಡಿದ್ರಿ. ಹಾಡಿ ಜನನೇ ನಿಮ್ಮ ಬಾಯಿ ಮುಚ್ಚೋರು ಅವತ್ತು. ಆದರೆ ಅದೇ ಹುಡುಗಿ ಆಗಿದ್ದಕ್ಕೆ ಕರುನೂ ರಕ್ಷಣೆ ಮಾಡಿ ಹಾಡಿ ಜನರ ಬಾಯಿನೂ ಮುಚ್ಚಿಸಿ ಸಂಕಯ್ಯ ಹೇಳೋದು ಸುಳ್ಳು ಅಂತ ಸಾಕ್ಷಿ ಸಮೇತ ಸಾಬೀತು ಮಾಡಿದಾಳೆ. ನೋಡು, ನಿರ್ಧಾರ ನಿನಗೆ ಬಿಟ್ಟಿದ್ದು. ನಿನ್ನ ಮಗನೂ ನಿನ್ನ ಹಾಗೆ ಕೂಲಿ ಮಾಡಿಕೊಂಡು ಉಪ್ಪು ಖಾರದ ಇಲ್ಲದ ಗಂಜಿ ಮುದ್ದೆ ರೊಟ್ಟಿ ತಿನ್ಕೊಂಡು ಇಲ್ಲೇ ಇರಬೇಕು ಅನ್ನೋ ಹಾಗಿದ್ರೆ ಅವ್ನು ಮಾಡೋ ಪ್ರತಿ ಕೆಲಸಕ್ಕೂ ಅಡ್ಡಿ ಮಾಡು, ಕೊಂಕಾಡು. ಇಲ್ಲ ಬೇಡ, ನನ್ನ ಮಗ ನನ್ನ ಹಾಗಾಗೋದು ಬೇಡ, ಅವನು ಚೆನ್ನಾಗಿರಬೇಕು ಅನ್ನೋದಿದ್ರೆ ಅವನು ಕೈ ಬಿಡು. ಅವನು ಸಾಧಿಸಿ ಬರ್ತಾನೆ, ನಿನ್ನೇನು ಕೈ ಬಿಡಲ್ಲ ಅವನು. ನಿನ್ನ ಪ್ರಕಾರ ಜೀವನ ಚಂದ ಅಂದರೆ ಏನು? ಹಾಡಿಲಿರೋದೇನಾ? ಹೊರಗಿನ ಪ್ರಪಂಚ ನೋಡಿಲ್ಲ ನೀನು. ತುಂಬ ವಿಶಾಲವಾಗಿದೆ. ಈ ಹಾಡಿ ಕೂಡ ತುಂಬ ಮುಂದುವರಿಬೇಕಿದೆ. ಇಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳು ಸಿಗಬೇಕು. ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಪೌಷ್ಟಿಕ ಆಹಾರ ಹಣ್ಣು ತರಕಾರಿ ಸಿಗಬೇಕು. ಹಾಡಿ ತುಂಬ ಅಂದರೆ ತುಂಬ ಹಿಂದುಳಿದಿದೆ. ಇನ್ನೂ ನಾಗರಿಕತೆ ಕಲಿತೇ ಇಲ್ಲ ಎಂದ ಸುಬ್ರಜಿತ್. ನೀವು ನನ್ನ ಮಾತಾಡ್ಸೋಕೆ ಬಂದ್ರಾ, ಮಗನ ಪರ ವಕಾಲತ್ ಮಾಡೋಕೆ ಬಂದ್ರಾ? ಹುಸಿ ಮುನಿಸು ತೋರಿದ್ಲು ಕಲ್ಯಾಣಿ. ಎರಡಕ್ಕೂ ಎಂದು ಎದೆಗೊರಗಿಸಿಕೊಂಡ್ರೆ ನೆಮ್ಮದಿಯಾಗಿ ಕಣ್ಮುಚ್ಕೊಂಡು, ಇನ್ನು ಮುಂದೆ ಕರ್ಣಂಗೆ ಏನೂ ಅನ್ನಲ್ಲ. ಏನಂದ ನಿಮ್ಮ ಹತ್ರ ಎಂದಳು ಕಲ್ಯಾಣಿ. ನೀನು ಪದೇ ಪದೇ ಕೊಂಕಾಡೋದ್ರಿಂದ ಅವನಿಗೆ ಕಿರಿಕಿರಿ ಆಗ್ತಿದೆ ಅಷ್ಟೇ, ಅದನ್ನು ಅರ್ಥ ಮಾಡ್ಕೊ ಎಂದ ಸುಬ್ರಜಿತ್. ಇಬ್ಬರು ಬಹಳ ಕಾಲದ ನಂತರ ಏಕಾಂತವಾಗಿ ಮಾತನಾಡುತ್ತಾ ಕುಳಿತರು. 1-2 ತಾಸು ಹೊರಗೆ ಕುಳಿತಿದ್ದ ಕರ್ಣ ಮನೆಗೆ ಬಂದ. ಬೆಳಗಾಕೋಕೆ ಬಂತು ಎಂದ. ನಾನು ಹೊರಡ್ತೀನಿ ಎಂದು ಸುಬ್ಬ ಹೊರಟ. ಬರ್ತೀನಿ ನಡೀರಿ, ಅಷ್ಟು ದೂರ ಎಂದು ಕರ್ಣ ಜೊತೆಯಲ್ಲಿ ಹೊರಟವನು ಕಾಲುದಾರಿಯಷ್ಟು ಜೊತೆಯಲ್ಲಿ ಹೋಗಿ ಬಿಟ್ಟು ಬಂದ. ಚಾಂಬ ಅಂಗಡಿಯನ್ನು ರಿಪೇರಿ ಮಾಡಿ ಮತ್ತೆ ಹೊಸದಾಗಿ ಸೆರೆಗಡಿಗೆಗಳನ್ನು ತಂದ. ವಾರದಿಂದ ಸೆರೆ ಇಲ್ಲದೆ ಬೆಂಡಾಗಿದ್ದ ಹಾಡಿಯ ಗಂಡಸರೆಲ್ಲ ಹೋಗಿ ಅಂಗಡಿಯ ಮುಂದೆ ನಿಂತರು. ಹಳೆ ಸಾಲ ಕೊಡೋವರೆಗೂ ಹೊಸದಾಗಿ ಯಾರಿಗೂ ಸಾಲ ಕೊಡಲ್ಲ ಎಂದ ಚಾಂಬ. ನಿನ್ನ ಅಂಗಡಿನ ಅಷ್ಟದ ಸಾಲನ ಸಂಕೈಯಿಂದ ವಸೂಲಿ ಮಾಡ್ಕ, ಎಲ್ಲರೂ ಒಟ್ಟಾಗಿ ಹೇಳಿದಾಗ ಹೌಹಾರಿದ ಚಾಂಬ. ಯಾಕ್ರುಲ ಸಂಕೈಯಿಂದ ವಿಸ್ಕಬೇಕು? ಅಳುಕು ತೋರಿಸಿಕೊಳ್ಳದೆ ನೋಡಿದ. ಯಾಕೆ ಅಂದರೆ ದ್ಯಾವ್ರು ಬಂದೈತೆ ಅಂತ ಸುಳ್ಳು ಬಗುಡಿದ್ನಲ್ಲ, ಅದಕ್ಕೆ ಅವನ್ ತಾವನೇ ಇಸ್ಕ, ನಾವು ಕೊಡಕ್ಕಿಲ್ಲ ಅಂದರೆ ಕೊಡಕ್ಕಿಲ್ಲ ಎಂದರು. ಅದೇ ಸಮಯಕ್ಕೆ ಸರಿಯಾಗಿ ಬೇಕೆಂದೇ ಬಂದ ಕರ್ಣ. ಏನು ಹಾಡಿಯವರೆಲ್ಲ ಸೇರಿ ಏನೋ ಪಂಚಾಯಿತಿ ನಡೆಸ್ತಿರಂಗೆ ಕಾಣ್ತಿದೆ ಎಂದು ಕೇಳಿದ. ಹಾಡಿ ಗಂಡಸರು ವಿಷಯವನ್ನು ಹರುಹಿದ ಮೇಲೆ, ಪರವಾಗಿಲ್ಲ ಕಣ್ರುಲ, ನೀವು ಸರಿಯಾಗಿ ಮಾತಾಡಿದ್ದೀರಾ. ನೋಡ ಚಾಂಬ, ಅವ್ರು ಕೇಳೋದ್ರಲ್ಲಿ ತಪ್ಪೇನದೆ, ನಡಿ ನಾನು ಬತ್ತೀನಿ, ಸಂಕೈಂತಕ್ಕೆ ಹೋಗೋಣ ಎಂದ ಕರ್ಣ. ಅದು ಹಂಗಲ್ಲ ಕಣೋ ಕರ್ಣ ಎಂದ ಚಾಂಬ. ಹಂಗಲ್ಲ ಅಂದರೆ ಮತ್ತಿನ್ನೆಂಗೋ ಚಾಂಬ? ಈಗ ದ್ಯಾವ್ರು ಹೇಳ್ತು ಅಂತ ಹೇಳಿದ್ದು ಸಂಕಯ್ಯ ಅಲ್ವಾ? ನೀನು ಅದನ್ನ ಈ ಪಾಪದವ್ರ ಮ್ಯಾಕೆ ಹಾಕೋದು ಏಟ್ ಸರಿ ಹೇಳು ಎಂದ ಕರ್ಣ. ಸಂಕಯ್ಯನ ಕೇಳಿರೆ ಕೊಟ್ಟಾನೇನಾ? ನೀನೇ ಯೋಚನೆ ಮಾಡ.
ಚಾಂಬನಿಗೆ ಈಗ ತನಗಾದ ನಷ್ಟದ ಅರಿವಾಗಿತ್ತು. ಕೊಡಲ್ಲ ಅಂದರೆ ಲೆಕ್ಕ ಸರಿಯೋಗುತ್ತಾ? ತೆಪ್ಪು ಅವನಿಂದಾಗಿರುವಾಗ ಅವನು ಕೊಡಲೇಬೇಕಣ. ಓ ಕೇಳುಮ ನಡಿ, ಬೇಕಾದ್ರೆ ನಾವು ಬತ್ತೀವಿ ಎಂದ ಕರ್ಣ. ಹ್ಞೂ ನಾವು ಬತ್ತೀವಿ, ಹಾಡಿಯ ಗಂಡಸರೆಲ್ಲ ಒಟ್ಟಿಗೆ ಹೇಳಿದಾಗ ಚಾಂಬ ಹೇಗಾದರೂ ಸರಿ ತನ್ನ ನಷ್ಟ ಪರಿಹಾರ ಆಗಬೇಕಾಗಿತ್ತು. ಸರಿ ಎಂದು ಎಲ್ಲರ ಜೊತೆ ಸಂಕಯ್ಯನ ಮನೆ ಕಡೆ ನಡೆದ. ಕರ್ಣ ನಿರೀಕ್ಷಿಸಿದ ಸಮಯ ಬಂದಿತ್ತು. ಹಾಡಿಯ ಜನರ ಜೊತೆ ಚಾಂಬ ಬಂದು ಸಂಕಯ್ಯನ ಮನೆ ಬಾಗಿಲಿನಲ್ಲಿ ನಿಂತು ನಷ್ಟ ಕಟ್ಟಿಕೊಡುವಂತೆ ಕೇಳಿದ್ರು. ಸಂಕಯ್ಯ ಎಲ್ಲಿಂದ ಕಟ್ಕೊಟ್ಟಾನು? ಅವನು ಮಾಡಿದ್ದು ಗೌಡರ ಮಾತು ಕೇಳಿ. ಆದರೆ ಎಲ್ಲರ ಎದುರು ಗೌಡರ ಹೆಸರು ಹೇಳೋ ಹಾಗಿಲ್ಲ. ಮಾತಿನ ಚಕಮಕಿಯೇ ನಡೆಯಿತು. ಕೊನೆಗೆ ಚಾಂಬ ಕೇಳಿದಷ್ಟು ನಷ್ಟವನ್ನು ಕಟ್ಟಿಕೊಡಲು ಮನಸ್ಸಾಗದೆ ಗೌಡ್ರುತಾ ಹೋಗವನ ಎಂದ ಸಂಕಯ್ಯ. ಕರ್ಣನಿಗೂ ಅದೇ ಬೇಕಿತ್ತು. ತಾನು ಕೂಡ ಎಲ್ಲರೊಟ್ಟಿಗೆ ಗೌಡರ ಮನೆ ಅಂಗಳಕ್ಕೆ ಹೋಗಿ ನಿಂತರು. ಕೂಲಿಯ ಸಮಯಕ್ಕಿಂತ ಮುಂಚೆನೆ ಬಂದವರನ್ನ ನೋಡಿ, ಯಾಕ್ರಲ್ಲ ಹೀಗೆ ಇಂಡ್ಕಟ್ಕೊಂಡು ಬಂದೀರಾ ಎಂದು ಹುಬ್ಬೇರಿಸಿದ್ರು ಗೌಡ್ರು. ಚಾಂಬ ಅವರಿಗೆ ವಿಷಯ ಹೇಳಿದ್ದ. ಈ ನನ್ನ ಮಕ್ಕಳಿಬ್ರು ದಡ್ರೆ. ಜೊತೆಗಿದ್ದ ಕರ್ಣನನ್ನ ನೋಡಿ ಹುಬ್ಬು ಬೆಸೆದು, ಓ ಇದೆಲ್ಲ ಇವಂದೇನ ಹಕೀಕತ್ತು, ಸರಿಯಾಗೆ ತಲೆಗೆ ತಂದವನೇ ಎಂದುಕೊಂಡ ಗೌಡ. ನೋಡ್ ಸಂಕಯ್ಯ, ನಿನ್ನ ಮೇಲೆ ದೇವ್ರು ಬರಲ್ಲ ಅಂತ ಅಲ್ಲ, ಆದರೆ ಅವತ್ತು ಯಾಕಂಗಾತು ಗೊತ್ತಿಲ್ಲ. ಗ್ರಾಚಾರ ಕೆಟ್ರೆ ಹಗ್ಗಾನು ಹಾವಾಗತ್ತೆ. ನೀನು ಮಾಡೋಕ್ಕಾಗತ್ತೆ. ಚಾಂಬ ಕೇಳ್ದಷ್ಟು ನಷ್ಟನ ಕಟ್ಕೊಂಡು ಬಿಡೋ ಸಂಕ ಎಂದರು ತಿರುಮಲೇಗೌಡರು. ಪೂಜಾರಿ ಸಂಕಯ್ಯನ ತಲೆ ಮೇಲೆ ದೊಡ್ಡದೊಂದು ಚಪ್ಪಡಿ ಬಿದ್ದ ಅನುಭವ. ಜೊತೆಗೆ ಇಷ್ಟು ವರ್ಷ ದೇವರ ಹೆಸರಿನಲ್ಲಿ ಹಾಡಿಯ ಜನರೆದುರು ತನ್ನದೇ ಗತ್ತು ಕಾಯ್ದುಕೊಂಡಿದ್ದ. ಇಂದು ಅದೆಲ್ಲ ಸುಳ್ಳು ಎಂದು ಹಾಡಿಯವರೆದುರು ನಗೆಪಾಟಲಿಗೀಡಾಗಿದ್ದ. ಅದು ಅವನಿಗೆ ಗಂಟಲಲ್ಲಿ ತುರುಕಿದ ಕೆಂಡದುಂಡೆಯಾಗಿತ್ತು. ಗೌಡರ ಮೇಲಿಟ್ಟ ನಂಬಿಕೆಯ ಸೌಧ ಕುಸಿದಿತ್ತು. ಇವರನ್ನ ನಂಬಿ ನಾನು ಮರ್ಯಾದೆ ಕಳ್ಕೊಂಡೆ. ಮೊಟ್ಟ ಮೊದಲ ಬಾರಿಗೆ ಗೌಡರ ಮೇಲೆ ಅಸಮಾಧಾನದ ಕಿಡಿ ಹೊತ್ತಿಕೊಂಡಿತ್ತು. ಚಾಂಬನ ಸಮಸ್ಯೆ ಪರಿಹಾರವಾದ ಮೇಲೆ ಆತ ಹಾಡಿಯ ಜನರ ಜೊತೆ ನೆಮ್ಮದಿಯಾಗಿ ಹೋಗಿ ತನ್ನ ವ್ಯಾಪಾರ ಶುರು ಮಾಡಿದ. ತಮ್ಮ ತಲೆ ಮೇಲಿದ್ದ ಸಾಲದ ಭಾರವನ್ನು ಎಣಿಸಿದ ಕರ್ಣ ಹಾಡಿಯವರ ಪಾಲಿಗೆ ದೇವರಾಗಿದ್ದ. ಹಾಡಿಯ ಗಂಡಸರನ್ನೆಲ್ಲ ಒಂದೆಡೆ ಸೇರಿಸ್ಕೊಂಡು, ಈಟ್ ದಿನ ಚಾಂಬನ ಅಂಗಡಿ ಇರಲಿಲ್ವಲ್ಲ, ನಿಮ್ಮೆಲ್ಲರೂ ತಾವ ಏಟೇಟ್ ಕಾಸಿದೆ ಎಂದು ಕೇಳಿದ್ದ. ಸೆರೆ ಇಲ್ಲದಿದ್ರಿಂದ ನುಚ್ಚಿನ ಉಳಿತಾಯವಾಗಿತ್ತು. ಎಲ್ಲರ ಮನೆಯಲ್ಲೂ 5-6 ಸೇರು ಹೆಚ್ಚು ನುಚ್ಚು ಉಳಿದಿತ್ತು. ಅದನ್ನೇ ಉದಾಹರಣೆಯಾಗಿ ಕೊಟ್ಟ ಕರ್ಣ, ನೋಡಿದ್ರಾ ಸೆರೆ ಕುಡಿಯೋದ್ರಿಂದ ಎಷ್ಟು ನಷ್ಟ ಅಂತ. ನಮ್ಮ ಹಾಡಿಲ್ಲಿ ಕುಡಿತಾ ದುಡಿ ಬಾರಿಸೋದು ಕುಣಿತಾ ಬಿಟ್ಟರೆ ಏನೂ ಮನೋರಂಜನೆ ಇಲ್ಲ ಗೊತ್ತು. ಸ್ವಲ್ಪ ಕುಡೀರಿ, ಹೀಗೆ ಒತ್ತಾರಿಂದ ರಾತ್ರಿ ಮಠ ಕಂಠಪೂರ್ತಿ ಕುಡಿಬ್ಯಾಡಿ ಎಂದು ಒಳ್ಳೆ ಮಾತಲ್ಲಿ ಹೇಳಿದಾಗ ಹಾಡಿಯ ಗಂಡಸರಿಗೂ ಜ್ಞಾನೋದಯ ಆಗಿತ್ತು. ಹೌದು, ಈಗೊಂದು ವಾರ ಸೆರೆ ಇಲ್ಲದೆ ಇದ್ದು ಏನು ಸತ್ತೋಗಿದ್ದೀವ? ಕೂಲಿಂದ ಬಂದ ಮ್ಯಾಕೆ ಒಂದು ಕಿತ ಕುಡಿತೀವಿ, ಇನ್ನು ಆಟೆಯ ಎಂದರು ಎಲ್ಲರೂ. ಅವರಲ್ಲಿನ ಈ ಬದಲಾವಣೆಯಿಂದ ಕರ್ಣನಿಗೆ ಸಂತೋಷ ಆಗಿತ್ತು. ಇತ್ತ ಗೌಡರು ಸಂಕಯ್ಯನನ್ನ ಮಾತನಾಡಿಸಿ ಸಮಾಧಾನಿಸದೆ ಒಂದು ಸಣ್ಣ ತಪ್ಪು ಮಾಡಿದ್ರು. ಮಗನ ಮದುವೆಯ ತಲೆಬಿಸಿಯಲ್ಲಿ ಭಾಸ್ಕರನಿಂದ ಸಂದೇಶ ಬಂದಿದ್ರಿಂದ ತುರ್ತಾಗಿ ಹೆಂಡತಿ ಮಗಳನ್ನ ಕರೆದುಕೊಂಡು ಪೇಟೆಗೆ ಹೋದ್ರು. ತನಗಾದ ನಷ್ಟಕ್ಕೆ ಕಾರಣ ಗೌಡ್ರೆ ಎಂದು ಸಂಕಯ್ಯ ಖುದ್ದು ಹೋಗಿದ್ದ. ಗೌಡರ ಜೀಪು ಇಲ್ಲದ್ದು ಗಮನಿಸಿದ ಕರ್ಣ ಪೇಟೆಗೆ ಮದುವೆಗೆ ಹೋಗಿದ್ದಾರೆ, ಸಿಕ್ಕಿರುವ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂದ್ಕೊಂಡು ಹೊತ್ತಿಕೊಂಡಿರುವ ಈ ಅಸಮಾಧಾನದ ಪ್ರಶ್ನೆಗಳ ಕಿಡಿಯನ್ನ ತಣ್ಣಗಾಗಲು ಬಿಡಬಾರದು ಎಂದು ಅಂದು ಸಂಜೆ ಕೂಲಿಯ ನಂತರ ಚಾಂಬನ ಅಂಗಡಿಯ ಬಳಿ ಹೋಗಿ ತಾನೇ ದುಡ್ಡು ಕೊಟ್ಟು ಕಡಲೆಪುರಿ ತೆಗೆದುಕೊಂಡು ತಿಂತ, ಸಂಕಯ್ಯ, ನಮ್ಮ ಜನ ಗೇಮೇ ಮಾಡಬಾರ್ದು, ಗುಡ್ಡ ದಾಟಿ ಹೋಗಬಾರ್ದು ಅಂತ ಹೇಳ್ತಿದ್ದಿದ್ದು ಸುಳ್ಳಿರ್ಬೋದಲ್ವಾ ಎಂದ. ಹೌದ್ ಕಣ್ಕರ್ಣ, ಇರ್ಬೋದು. ಅದ್ಯಾಕೆ ನಮ್ಮ ಜನದ ಮ್ಯಾಕ್ ಹೊಟ್ಟೆ ಕಿಚ್ಚು ಎಂದ ಒಬ್ಬ. ಹಾಡಿಯಲ್ಲಿ ವಯಸ್ಸಿನಲ್ಲಿ ಹಿರಿಯವನಾಗಿದ್ದ ಒಬ್ಬ, ಗೌಡ್ರು ಅಪ್ಪನ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ, ಬ್ಯಾರೆ ಕಾಫಿ ತೋಟಕ್ಕೂ ಹೋಗಿ ಕೆಲಸ ಮಾಡ್ತಿದ್ದು. ವರ್ಷಗಳ ಕಾಲ ಎದೆಯಲ್ಲಿ ಹುದುಗಿಸಿ ಇಟ್ಕೊಂಡಿದ್ದ ಸತ್ಯವನ್ನ ಬಾಯ್ಬಿಟ್ಟರು. ಅವರದೇ ಸಮಕಾಲೀನ ವಯಸ್ಸಿನ ಮತ್ತೊಬ್ಬರು ಹಾಗೆ ಮಾತನಾಡ್ತಾ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಎಂದು ಆ ಕಾಲಕ್ಕೆ ಹೋದ್ರು. ಹಂಗಾರೆ ನಾವು ಈಗಲೂ ಬ್ಯಾರ್ಯಾರ ತೋಟಕ್ಕೆ ಹೋಗಿ ಕೆಲಸ ಮಾಡ್ಬೋದು, ಗುಡ್ಡ ದಾಟಿ ಹೋಗೋದು ಬೇಡ, ಸಂತಿಗೆ ಹೋಗೋ ದಾರಿಲಿ ಹೋಗ್ಬೋದಲ್ವಾ ಎಂದ ಕರ್ಣ. ಹ್ಞೂ, ನಡ್ಕೊಂಡು ಹೋಗ್ಬೋದು ಕಾಲ್ದಾರಿಲಿ ಎಂದ ಹಿರಿಯವ. ಹ್ಞೂ ಕಣ, ಅವಾಗೆಲ್ಲ ನಾವು ಗೂದರ್ಕಿ ತಿಟ್ಟ ಹತ್ತಿ ಇಳಿದು ಹೋಗ್ತಿರ್ಲಿಲ್ವಾ ಮತ್ತೊಬ್ಬ ಹೇಳಿದ್ದ. ಹೀಗೆ ಶುರುವಾದ ಮಾತುಕತೆ ನಾವು ಗೌಡರ ಮೋಟಾರು ಹೋಗುವ ದಾರಿಯಲ್ಲಿ ಹೋಗಬಹುದೆಂದು ಒಮ್ಮತಕ್ಕೆ ಬಂದರು. ಗೇಯ್ಮೆ ಮಾಡಕ್ಕೆ ಭೂಮಿ, ಬಿತ್ತಕ್ ಭತ್ತ, ಎತ್ತು ಎಲ್ಲಿದ್ದವು ನಮ್ತಾವ ಎಂದ ಒಬ್ಬ.
ಗೇಯ್ಮೆ ಮಾಡೋದ್ರಿಂದ ಏಟೆಲ್ಲ ಅನುಕೂಲ ಐತೆ ಗೊತ್ತೇನ್ರುಲ್ಲ. ಮನೆಯಲ್ಲಿ ಭತ್ತನ ಶೇಖರಣೆ ಮಾಡಿ ಇಟ್ಕೋಬಹುದು. ನಮ್ಮಂಗೆ ಅವತ್ತು ಕೂಲಿ ಮಾಡಿ ಅವತ್ತು ತಿನ್ನೋ ಹಂಗಿಲ್ಲ. 4 ದಿನ ಕೂಲಿ ಮಾಡದಿದ್ರೂ ನಡೆಯುತ್ತೆ. ಮಳೆಗಾಲದಲ್ಲಿ ಈ ಪಾಟಿ ಮಳೆ ಸುರಿಯುತ್ತೆ. ಏನು ಕೆಲಸ ಮಾಡೋಕ್ಕಾಗಲ್ಲ. ಆಗ ಗೌಡ್ರು ಒಂದು ಹೊತ್ತಿಗಾಗೋ ಅಷ್ಟನ್ನೇ ಕೊಡೋದು. ಅದೇ ತಾವಿದ್ರೆ ಮನೇಲಿದ್ದಾಗ ನೆಮ್ಮದಿಯಾಗಿ ತಿನ್ಬೋದು. ಅಕ್ಕಿ ಕೊಟ್ಟು ಮಸಾಲೆ ಪದಾರ್ಥಗಳನ್ನೆಲ್ಲ ತಗೋಬಹುದು. ಹಾಗೆಯ ಸೊಪ್ಪು ತರಕಾರಿ ಬೆಳೆಯೋಣ. ಗೌಡ್ರು ಮನೆ ಮುಂದೆ ಬೆಳೆದಿಲ್ವಾ, ಹಾಗೆ ಮನೆ ಖರ್ಚಿಗೆ ಸೊಪ್ಪು ತರಕಾರಿ ಬೇಯಿಸ್ಕೊಂಡು ಉಪ್ಪಾಕೊಂಡು ತಿಂದರೆ ಒಂದೊತ್ತಿಗೂ ಮುಗ್ದೋಗತ್ತೆ. ಕರ್ಣ ಹೇಳ್ತಾ ಇದ್ರೆ ಎಲ್ಲರಿಗೂ ಅವನ ಮಾತಲ್ಲಿ ಸತ್ಯ ಇದೆ ಅಂತ ಅನ್ಸೋಕೆ ಶುರುವಾಗಿತ್ತು. ಆದರೆ ಎಲ್ಲದಕ್ಕೂ ಭೂಮಿ ಎಲ್ತರಣ ಎಂದ ಒಬ್ಬ. ಮನೆ ಮುಂದೆ ಪಾತಿ ಮಾಡಿ ಸೊಪ್ಪು ತೊಳೀರಿ. ಸಾನೇ ಕಾಡಿಂದ ತಂದಿರವು ಇದ್ದಾವೆ ಸೊಪ್ಪಿನ ಬೀಜ. ಮಾಡ್ತೀವಿ ಅಂದರೆ ಕೊಡ್ತೀನಿ. ಗೌಡ್ರಿಗೆ ಕಾಫಿ ತೋಟಕ್ಕೆ ನಾವೇ ತಾನೇ ಕಾಡು ಕಡಿಯೋದು. ಅದ್ರಾಗ ಎಲ್ಲರಿಗೂ ಒಂದೊಂದು ಗೇಣು ಕೊಟ್ಟರೆ ಸಾಕು. ಗೌಡ್ರನ್ನ ದ್ಯಾವ್ರು ಅಂತೀರಾ, ಕೇಳೋಣ ಕೊಡಲ್ವಾ ಎಂದು ಸರಿಯಾಗಿ ಲಗಾಮು ಹಿಡಿದು ಕೇಳಿದ್ದ ಕರ್ಣ. ಸರಿ ಕಣ ಕರ್ಣ, ನೀ ಹೇಳ್ದಂಗೆ ಗೌಡ್ರು ಬಂದ್ಮ್ಯಾಕೆ ಕೇಳೋಣ ಎಂದರು ಎಲ್ಲರೂ. ಮನೆ ಮುಂದೆ ಸೊಪ್ಪಿನ ಬೀಜ ತೊಳೆಯೋಕ್ಕೆ ಏನು ಗೌಡ್ರು ಬೇಡ ಅನ್ನಲ್ಲ. ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿಗೆ ಎಲ್ಲರ ಮನೆ ಮುಂದೆ ಪಾತಿ ಮಾಡೋಣ. ಹೆಂಗಸ್ರು ಹೊಳೆಯಿಂದ ನೀರು ತರಲಿ. 1-2 ತಾಸು ಆಟೆಯ. ಆಮ್ಯಾಕೆ ಎಲ್ಲ ದುಡಿ ಬಾರಿಸ್ಕೊಂಡು ಕುಣಿಯೋಣ, ಏನಂತೀರಾ ಎಂದು ಕರ್ಣ ಕೇಳಿದಾಗ, ಸರಿ ಕರ್ಣ ಕಣ್ಲ, ಹಾಗೆ ಮಾಡೋಣ ಎಂದು ಎಲ್ಲರೂ ಒಗ್ಗಟ್ಟಿನಿಂದ ಹೊರಟರು. ಚಾಂಬನ ಬಳಿ ಬಂದ ಕರ್ಣ, ನೀನು ಬಾರ್ಲಾ, ಇನ್ನೂ 8 ದಿನ ಹಂಗೆ ಇರೋದು ಎಂದಾಗ ಸೊಪ್ಪು ತರಕಾರಿ ಮೇಲಿನ ಆಸೆಯಿಂದ ಆತ ಕೂಡ ಅವ್ರ ಜೊತೆ ಹೊರಟ. ಸಂಕಯ್ಯ ತನಗಾದ ಅವಮಾನದಿಂದ ಮನೆಯೊಳಗೆ ಇದ್ರೆ ಚೆನ್ನಯ್ಯ ಮತ್ತು ದಾಂಡಿಗರನ್ನ ಕುಡಿಯುವ ನೀರಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಟ್ಟು ಉಗ್ರಾಣದಲ್ಲಿ ಕೂಡಿ ಹಾಕಿದ್ದ ಕರ್ಣ. ಇಂದು ಹತ್ರ ಗುಳಿಗೆ ಇಸ್ಕೊಂಡಿದ್ದು ಉಪಯೋಗಕ್ಕೆ ಬಂತು ಎಂದುಕೊಂಡು ಹಾಡಿಯಲ್ಲಿ ಶ್ರಮದಾನ ಶುರುವಾಗಿತ್ತು. ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರ ಮನೆ ಮುಂದೆ ಪಾತಿ ಮಾಡಿ ಸೊಪ್ಪಿನ ಬೀಜಗಳನ್ನು ತೊಳೆದರು. ಆಮೇಲೆ ದುಡಿ ಬಾರಿಸುತ್ತಾ ಇಡೀ ಹಾಡಿಯ ಜನ ಒಂದೆಡೆ ಸೇರಿ ನರ್ತಿಸಿದ್ರು. ಅಂತೂ ಕರ್ಣ ಹಾಡಿಯಲ್ಲಿ ಗೇಯ್ಮೆ ಮಾಡುವುದಕ್ಕೆ ಮುನ್ನುಡಿ ಬರೆಸಿದ್ದ. ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಎಲ್ಲರ ಮನೆ ಮುಂದೆ ಸೊಪ್ಪಿನ ಮಡಿಗಳು ಕಾಣ್ತಾ ಇದ್ವು. ಒಂದು ದಿನ ಮುಂಚಿತವಾಗಿ ಪೇಟೆ ತಲುಪಿದ ಗೌಡರು ಚುನಾವಣೆಯ ಫಲಿತಾಂಶ ಬಂದಿದ್ದರಿಂದ ದಾನೇಶಪ್ಪ ಸಾಹುಕಾರರನ್ನ ಭೇಟಿಯಾಗೋದಕ್ಕೆ ಹೋದರು. ಅದೃಷ್ಟವೋ ದುರಾದೃಷ್ಟವೋ ಈ ಬಾರಿ ಕೂಡ ಸಾಹುಕಾರ್ ಜಯಬೇರಿ ಬಾರಿಸಿದ್ರು. ಲಲಿತೆಯ ಮನೆಗೆ ಹೋಗಿ ತಮಗೆ ಬೇಕಾದ ಬಳೆ ತರುವ ನೆಪ ಹೇಳಿ ಮನೆಯಿಂದ ಹೊರಟ ಇಂದುಮತಿ ಲಲಿತೆಯ ಮನೆಗೆ ಹೋಗದೆ ನೇರವಾಗಿ ಸರ್ವೆ ಇಲಾಖೆಯ ಕಚೇರಿಗೆ ಹೋಗಿ ಅಲ್ಲಿ ಅವಳ ಪರಿಚಯದ ಶಶಿಕಲಾ ಅವರನ್ನ ಭೇಟಿಯಾದ್ಲು. ಬಾ ಇಂದು, ನಿನಗೆ ಗೆಳತಿ ಕೈಲಿ ಕೊಟ್ಟು ಕಳಿಸಿದ್ನಲ್ಲ, ಸಿಗ್ಲಿಲ್ವಾ ಎಂದರು ಶಶಿಕಲಾ. ಸಿಕ್ತು, ಮುಂದೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದಳು ಇಂದುಮತಿ. ಇಂದು ಕೇಳಿದ ಸಹಾಯವನ್ನು ಆಲೋಚಿಸಿ, ಇಂದು ಹೀಗೆ ಮಾಡು ಎಂದು ತನಗೆ ತಿಳಿದ ಮಾರ್ಗವನ್ನು ಸೂಚಿಸಿದ್ರು ಶಶಿಕಲಾ. ನೀವು ಹೇಳಿದ ಹಾಗೆ ಮಾಡಿದ್ರೆ ಏನು ತೊಂದರೆ ಆಗಲ್ಲ ಅಲ್ವಾ? ಮತ್ತೊಮ್ಮೆ ಖಾತ್ರಿ ಮಾಡಿಕೊಂಡ್ಲು ಇಂದುಮತಿ. ಇಲ್ಲಮ್ಮ, ನಾನೆಲ್ಲ ತಯಾರಿ ಮಾಡಿರ್ತೀನಿ ಬಿಡು ಎಂದರು ಶಶಿಕಲಾ. ಅವರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಅಲ್ಲಿಂದ ಲಲಿತೆ ಮನೆಗೆ ಹೋದ್ಲು ಇಂದುಮತಿ. ನಾಳೆ ಮದುವೆ ಇಟ್ಕೊಂಡು ಏನು ಹೀಗೆ ಕೂತಿದ್ದೀರಾ ಎಂದಳು ಇಂದುಮತಿ. ಸರಳವಾಗಿ ಮದುವೆ ಅಲ್ಪ ಇಂದು, ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ಮನೆ ತುಂಬ ನೆಂಟ್ರಿಷ್ಟು ತುಂಬಿರೋರು ಎಂದರು ವಿಮಲಾಕ್ಷಿ ಕೊಂಚ ಬೇಸರದಿಂದ. ಬೇಜಾರು ಮಾಡ್ಕೋಬೇಡಿ. ಇಂದುಮತಿ ಕ್ಷಮೆಯಾಚಿಸಿದಾಗ ಮೆತ್ತಗಾದ ವಿಮಲಾಕ್ಷಿ, ಆಯ್ತಾ ಎಲ್ಲ ಮದುವೆ ಕೆಲಸಗಳು ಎಂದರು. ಅಮ್ಮ ಅತ್ತೆ ಮಾಡ್ತಾ ಇದ್ರು, ನಾನು ಲಲಿತಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆಯಿಂದ ನನಗೆ ಅತ್ತಿಗೆ ಅಲ್ವಾ ಎಂದಳು. ಮಾತಾಡ್ತೀರಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ವಿಮಲಾಕ್ಷಿ ಹೋದ್ಮೇಲೆ, ನಾಳೆ ನಿನ್ನ ಮದುವೆ, ಹೀಗೆ ಮುಖ ಸಪ್ಪಗೆ ಮಾಡ್ಕೊಂಡಿರ್ತಾರಾ ಕೆನ್ನೆಗಿಲ್ಲಿ ಕೇಳಿದ್ಲು ಇಂದುಮತಿ. ಭಯ ಆಗ್ತಿದೆ ಇಂದು, ನಾಳೆ ಹೇಗೋ ಏನೋ ಅಂತ. ದ್ವೇಷ ಸಾಧಿಸಿದ್ರೆ ನಿಮ್ಮಪ್ಪ ಕಲ್ಪನೆ ಮಾಡಿಕೊಂಡ್ರೆ ನಡ್ಕ ಶುರುವಾಗುತ್ತೆ ಎಂದಳು ಲಲಿತೆ. ಹಾಗೆಲ್ಲ ಏನೂ ಆಗಲ್ಲ, ನೀನು ಧೈರ್ಯವಾಗಿರು. ಎಷ್ಟು ಸಲ ಹೇಳೋದು? ಅಣ್ಣ ನೀನು ಹಿಡಿತದಲ್ಲಿ ಇದ್ದಾನಲ್ವಾ? ಅಪ್ಪಂಗೆ ನೀನು ಅಮ್ಮನ ಹಾಗೆ ಇದ್ದರೆ ಏನೂ ತೊಂದರೆ ಇಲ್ಲ. ಆದರೆ ನೀನು ಅವ್ರ ಎದುರಿಗೆ ಹಾಗೇ ಇರಬೇಕು. ನಂಬಿಸೋದು ನಿನ್ನ ಕೆಲಸ, ನಾನು ಇರ್ತೀನಲ್ಲ ಎಂದು ಧೈರ್ಯ ಹೇಳಿ ವಿಮಲಾಕ್ಷಿ ತಂದು ಕೊಟ್ಟ ಕಾಫಿ ಕುಡಿದು ಹೊರಟಳು. ಮನೆಗೆ ಬಂದವಳು ಎಲ್ಲರ ಜೊತೆ ಮದುವೆ ಕೆಲಸಗಳಿಗೆ ಕೈಜೋಡಿಸಿ ರಾತ್ರಿ ಎಲ್ಲ ಮಲಗಿದ ಮೇಲೆ ಭಾಗ್ಯವತಿಗೆ ಹಾಡಿಯ ವಿಚಾರಗಳನ್ನು ತಿಳಿಸಿ ಅವರಿಗೊಂದು ಕೆಲಸವನ್ನು ವಹಿಸಿದ್ಲು.
ಮಾರನೇ ದಿನ ಶ್ರೀನಿವಾಸನಿಗೆ ಮನೆಯಲ್ಲೇ ಅರಿಶಿನ ಶಾಸ್ತ್ರ ಮಾಡಿಕೊಂಡು ಭಾಸ್ಕರ ಗೊತ್ತು ಮಾಡಿದ್ದ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದರು. ಲಲಿತೆಯ ಮನೆಯಿಂದ ತಂದೆ ತಾಯಿ ಜೊತೆಗೆ ಒಂದಿಬ್ಬರು ಆತ್ಮೀಯರ ಜೊತೆ ಲಲಿತೆ ಕೂಡ ಬಂದಳು. ದಾರಿಯಲ್ಲಿ ಹೋಗುವಾಗ, ಯಾವುದೋ ಊರಿಗೆ ಹೋಗೋ ಹಾಗೆ 5 ಜನ ಹೋಗ್ತಿದ್ದೀವಿ, ಇದು ನನ್ನ ಮಗಳೇ ಮದುವೆ ದಿಬ್ಬಣ ಎಂದು ವಿಮಲಾಕ್ಷಿ ಬಹಳ ನೊಂದ್ಕೊಂಡ್ರು. ಅನುಕೂಲಸ್ಥರ ಮನೆ ಸೇರ್ತಾ ಇದ್ದಾಳೆಂದು ಸಮಾಧಾನಿಸಿಕೊಂಡ್ರು. ಅಷ್ಟು ದೊಡ್ಡ ಮನೆ, ಆಡಳಿತ, ಕೆಲಸಗಾರರು ಎಲ್ಲ ಹೇಗೆ ಸಂಭಾಳಿಸ್ತಾಳೋ ಚಿಂತೆಯೂ ಕಾಡಿತ್ತು. ಅಷ್ಟರಲ್ಲಿ ದೇವಸ್ಥಾನ ಬಂದಿತ್ತು. ಆಟೋಗೆ ಹಣ ಕೊಟ್ಟು ಇಳಿದವರು ದೇವಸ್ಥಾನದ ಒಳಗೆ ನಡೆದರು. ದೇವಸ್ಥಾನದ ಪಕ್ಕ ಇದ್ದ ಛತ್ರದ ಕೋಣೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು. ಲಲಿತೆ ಶ್ರೀನಿವಾಸನ ಮನೆಯಿಂದ ಕೊಟ್ಟ ಸೀರೆಯನ್ನು ಉಟ್ಟು ಧಾರೆಗೆ ಸಿದ್ಧಳಾದಳು. ಇತ್ತ ಶ್ರೀನಿವಾಸ ರೇಷ್ಮೆ ಪಂಚೆ ಶಲ್ಯ ತೊಟ್ಟು ಪೇಟ ಹಾಕಿಕೊಂಡು ಸಿದ್ಧನಾದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.